2024-25 ಸಾಲಿನ ಪ್ರಾರಂಭಿಕ ದಿನಗಳೇನಿದೆ ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಏನೊಂದು ನಮ್ಮ ಸಂಪ್ರದಾಯ ಇದೆ. ಈ ಸಂವಿಧಾನದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಒಂದು ಸರ್ಕಾರದ ಮುಂದಿನ ಒಂದು ವರ್ಷದ ನೀಲನಕ್ಷೆ ಮತ್ತು ಹಿಂದೆ ಒಂದು ವರ್ಷದ ಅವರ ಒಂದು ಸರ್ಕಾರದ ಸಾಧನೆಗಳನ್ನು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಭಾಷಣವನ್ನು ಮಾಡಿಸ್ತಕ್ಕಂಥದ್ದು, ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸಬಾಯಿ ದಾಸ ನನ್ನ ಅಭಿಪ್ರಾಯದಲ್ಲಿ. ಈ ಸರ್ಕಾರ ರಚನೆಯಾದಂಥ ದಿನದಿಂದ ಈ ನಾಡಿನ ಜನತೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ ರಚನೆಗೆ ಏನು ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಸರ್ಕಾರ ರಚನೆಯಾದಂಥ ದಿನದಿಂದ ಈ ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆನೇ ಕಳೆದ ಜೂನ್ ತಿಂಗಳಿನಿಂದ ಪ್ರತಿದಿನ ನಾವು ಮಾಧ್ಯಮದಲ್ಲಿ ಮುಖಪುಟವನ್ನು ತೆಗೆದಾಗ ನುಡಿದಂತೆ ನಡೆದಿದ್ದೇವೆ 5 ಗ್ಯಾರಂಟಿಗಳು ಅಂತ ಹೇಳಿ ಪ್ರಾರಂಭ ಆದಂಥದ್ದೇನಿದೆ ಸರ್ಕಾರ ರಚನೆಯಾದಂಥ ದಿನದಿಂದ ಇವತ್ತು ರಾಜ್ಯಪಾಲರ ಭಾಷಣ ಅದು ಸಹ ಈ ಗ್ಯಾರಂಟಿಗಳ ಮೇಲೆ ನಿಂತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ 8-9 ತಿಂಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ಭಾಳ ವಿಷಯಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ದೆ. ನಾನು ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಭಾಳ ದೊಡ್ಡ ದೊಡ್ಡ ಮಟ್ಟದ ಹೇಳಿಕೆಗಳು ಗಮನಿಸಿದೆ.